ನಮ್ಮ ಬೆಂಗಳೂರಿನ ಸುದ್ದಿಗೆ ಮತ್ತೆ ಸ್ವಾಗತ. ಎಂಎಲ್ಸಿ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಹುಟ್ಟುಕೊಂಡಿದ್ವು. ಈ ಸಂದರ್ಭದಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಉಂಟುಮಾಡಿತು. ಒಂದು ಅನಾಮಧೇಯ ಸಿಡಿಯಲ್ಲಿ ಜೆಡಿಎಸ್ನ ಮುಖಂಡ ಕುಮಾರಸ್ವಾಮಿ ಮಾತನಾಡಿದರ ಕುರಿತು ಸಂಪೂರ್ಣ ಮಾಹಿತಿಗಳು ಲಭ್ಯ ಆಗಿದ್ವು. ಎಂಎಲ್ಸಿ ಸ್ಥಾನ ಬೇಕು ಅಂದ್ರೆ ಎಲ್ಲಾ ಎಂಎಲ್ಎಗಳಿಗೆ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಕುಮಾರಸ್ವಾಮಿ ಹೇಳಿರೋದು ಸಿಡಿಯಿಂದ ಬಹಿರಂಗವಾಗಿದೆ. ಈ ವಿಚಾರ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಕುಡಿದ್ರೆ ಇಡೀ ಜಗತ್ತೆಲ್ಲ ಕಣ್ಮುಚ್ಕೊಂಡಿದೆ ಅಂತ ಹೇಳಕ್ ಈಗ ನಾನೇನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ರಾಜ್ಯದ ಜನತೆ ತೀರ್ಮಾನ ಮಾಡಲಿ ಅದ್ರ ಬಗ್ಗೆ. ಈಗ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೆಲ್ಲ ಕಣ್ಮುಚ್ಕೊಂಡಿದೆ ಅಂತ ಹೇಳಕ್ ಬರೋದಿಲ್ಲ. ಯಾರು ತಪ್ಪು ಮಾಡಿದಾರೆ ಅವ್ರದ್ದು ತಪ್ಪು, ಭ್ರಷ್ಟಾಚಾರ ಯಾರು ಮಾಡಿದಾರೆ ಅವ್ರ ಭ್ರಷ್ಟಾಚಾರ ಅಲ್ವಾ. ನಾನು ಎಲ್ಲರೂ ಮಾಡ್ತಾವ್ರೆ ನಾನು ಮಾಡ್ತೀನಿ ಅನ್ನೋದು ಕೂಡ ಅದು ಇಟ್ ಇಸ್ ನಾಟ್ ಎ ಡಿಫೆನ್ಸ್. ಅದನ್ನ ಜನ ಯಾರು ಕೂಡ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಡಿಕೆ ಶಿವಕುಮಾರ್ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಅಂಶ ಹೇಗಿದೆ ಅನ್ನೋದು ನನಗೆ ಇನ್ನ ಅರ್ಥ ಆಗಿಲ್ಲ. ಸೊ ಅವ್ರ ಪಕ್ಷದ ಬಗ್ಗೆ ಮಾತಾಡಿದಾರೋ ಬೇರೆ ಪಕ್ಷದ ಬಗ್ಗೆ ಮಾತಾಡಿದಾರೋ, ಜೊತೆಗೆ ಚೀಫ್ ಮಿನಿಸ್ಟ್ರು ವಿಚಾರ ಪ್ರಸ್ತಾವವಾಗಿದೆ, ಬೇರೆ ಬೇರೆ ವಿಚಾರಗಳೆಲ್ಲ ಪ್ರಸ್ತಾವವಾಗಿದೆ ಅಂತ ತಿಳಿಸಿದ್ದಾರೆ. ಈ ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಚರ್ಚೆ ಮಾಡಿ ನನಗೆ, ಯಾಕೆಂದರೆ ನಮ್ಮ ಪಾರ್ಟಿಲಂತೂ ಅದೆಲ್ಲ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಸಾಧ್ಯ ಇಲ್ಲ, ನಾವಂತೂ ನೋಡಿಲ್ಲ.